ನೀವು ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ರಿ ವೇದಿಕೆ ಮೇಲೆ ನೀವು ಎಲ್ಲಿ ಅವರು ಅಂದ ತಕ್ಷಣ ನಾವು ಚಿಕ್ಕಬಳ್ಳಾಪುರದು ಅಂತ. ಸೊ ನಾವೆಲ್ಲ ಏನ್ ಅನ್ಕೊಂಡ್ವಿ ಸ್ಟಾರ್ಟಿಂಗ್ ಇವರು ಮಲ್ನಾಡ್ ಸೈಡ್ ಹುಡುಗಿ, ನಮ್ಮ ಚಿಕ್ಕಮಗಳೂರು ಸೈಡ್ ಹುಡುಗಿ, ಶಿವಮೊಗ್ಗ ಈ ತರ ಅನ್ಕೊಂಡಿದ್ವಿ. ಸೊ ನಿಮ್ಗೆ ಯಾರಾದ್ರೂ ಆ ತರ ಕೇಳಿದ್ರೆ ಯಾವಾಗಾರು ಅಂತ? ತುಂಬಾ ಜನ ಕೇಳಿದ್ದಾರೆ. ಬಟ್ ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ಗೂ ಅವರ ಪೇರೆಂಟ್ಸ್, ಸೊ ಅವರು ಆ ಕಡೆ ನೇಟಿವ್ ಅವರು ಆಗಿದ್ರು. ಅಂದ್ರೆ ನಮ್ಮ ಅಜ್ಜಿ ಅವ್ರನ್ನ ಆ ಕಡೆಯಿಂದ ತಂದಿದ್ರು. ಸೊ ಅದು ಗೊತ್ತಿಲ್ಲ, ಬೈ ಬ್ಲಡ್ ಅಥವಾ ಏನೋ ಗೊತ್ತಿಲ್ಲ. ತುಂಬಾ ಜನ ಈ ಕ್ವಶನ್ ಕೇಳ್ತಾರೆ. ನಾನು ಮಾತಾಡೋ ಶೈಲಿ ಎಲ್ಲ ಕೇಳಿ, ನೀವು ಉಡುಪಿಯವರ, ಮಂಗಳೂರವರ, ಕುಂದಾಪುರ ಸೈಡ್ ಅವರ ಅಂತ ಹೆಚ್ಚು ಜನ ಕೇಳಿದ್ದಾರೆ. ಈಗ ನೀವು ಕೇಳ್ಬಿಟ್ರಿ. ಅಲ್ಲ, ಖಂಡಿತ ಅನ್ಸುತ್ತೆ ಯಾರಿಗಾದ್ರೂ ಕೂಡ ಚಿಕ್ಕಬಳ್ಳಾಪುರ ಅಂತ ಸ್ಟಾಕ್ ಆಯ್ತು ಅಂದ್ರೆ ಅಲ್ಲಿ ಅವ್ರು ಈ ಸೈಡ್ ಅವರು ತರ ಇದೀರಾ ಬಟ್ ಅಲ್ಲಂತ. ಸೊ ಅದೇ ಈಗ ಏನಂತಂದ್ರೆ ಲವ್ ಸೀಸನ್ ನಿಮ್ಗೆ ಎಷ್ಟು ಇಂಡಸ್ಟ್ರಿಲಿ ಗೊತ್ತಾಗ್ತಿದೆ, ನಿಮಗೆ ಹೊಸ ಹೊಸ ಫಿಲಮ್ಗಳಿಗೆ ಅಷ್ಟು ಇದಾಗ್ತಿಲ್ಲ, ಓಡ್ತಾ ಥಿಯೇಟರ್ ಸಮಸ್ಯೆ ಅದು ಇದು ಅಂತ. ಸೊ ನಿಮ್ಗೆ ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಏನ್ ಹೇಳ್ತೀರಾ ಅಂತ? ಖಂಡಿತ ನನ್ನ ನಮ್ಮ ಸಿನಿಮಾ ಮೂಲಕ ಖಂಡಿತ ಒಂದು ಮ್ಯಾಜಿಕ್ ಆಗಬೇಕು. ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತಿದೆ ನಮ್ಮ ಇಂಡಸ್ಟ್ರಿ ಯಾವ ಲೆವೆಲ್ ಅಲ್ಲಿ ಈಗ ಇದೆ, ನಮ್ಮ ಸ್ಯಾಂಡಲ್ವುಡ್ ಅನ್ನೋದು. ಬಿಕಾಸ್ ಆಫ್ ನಮ್ಮ ಸ್ಯಾಂಡಲ್ವುಡ್ ಬ್ರೀತ್ ಮಾಡ್ತಿದೆ ಅಂದ್ರೆ ಓನ್ಲಿ ಥಿಂಕ್ ನಮ್ಮ ಕಾಂತಾರ ಸಿನಿಮಾ ಅಥವಾ KGF ಸಿನಿಮಾ, ಈ ತರ ಒಂದು ಒಳ್ಳೊಳ್ಳೆ ಸಿನಿಮಾಗಳ ಇಂದ ನಮ್ಮ ಬ್ರೀತ್ ಮಾಡ್ತಿದೆ ನಮ್ಮ ಸಿನಿಮಾ. ಬೇರೆ ಇಂಡಸ್ಟ್ರಿ ಅವರು ರೆಸ್ಪೆಕ್ಟ್ಫುಲಿ ನಮ್ಮ ಕಡೆ ನೋಡ್ತಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ದೆಮ್.